ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೋಗಿದ್ದೆ ತೈಲ್ಗೆರೆಗೆ ಒಂದು ಬರ್ತ್ಡೇ ಪಾರ್ಟಿಗೆ. ಸಿಂಪಲ್ ಆಗಿ ಬಿರಿಯಾನಿ, ಪಾಯಸ, ಮೊಸರು ಬಜ್ಜಿ ಅಷ್ಟೇ ಮಾಡಿದ್ದು 3 ಐಟಮು. ಒಂದು 150 ಇಂದ 200 ಜನಕ್ಕೆ. ಹೋಗಿ ಫಸ್ಟ್ ಈರುಳ್ಳಿ ಎಲ್ಲ ಬಿಡಿಸ್ಕೊಂಡು ಎಲ್ಲ ಹಾಕೊಂಡು ಈರುಳ್ಳಿ ಬಿಡಿಸ್ಕೊಂಡು ಮತ್ತೆ ಪಾಲಕ್ಕು ಪುದೀನ ರೋಸ್ಟ್ ಮಾಡಿದೆ. ಮತ್ತೆ ಶುಂಠಿ ಕೂಡ ತೊಳೆಯಕ್ಕೆ ಹಾಕಿದೆ, ಕ್ಲೀನಾಗಿ ತೊಳೆದೆ. ಈಗ ಬಿರಿಯಾನಿ ಮಸಾಲ ಹಾಕ್ಕೊಂತ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಸೋಂಬುಜ, ಮರಾಠಿ ಮೊಗ್ಗು ಇಷ್ಟು ಬಿರಿಯಾನಿ ಅಷ್ಟೇ ನಾವು ಯೂಸ್ ಮಾಡೋದು. ಬೇರೆ ಏನು ಮಸಾಲ ಯೂಸ್ ಮಾಡಲ್ಲ. ಸ್ವಲ್ಪ ಚಿಕನ್ ಮಸಾಲ ಯೂಸ್ ಮಾಡ್ತೀನಿ ಅಷ್ಟೇ. ಈಗ ಸೌದಿ ಅಣ್ಣ ಸಿಗ್ತೀನಿ ಅಂತ ಹೇಳ್ದ. ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿದೆ. ಇಲ್ಲ ನಾನು ಸಿಗ್ತೀನಿ ಅಂತ ಹೇಳ್ದ. ಮತ್ತೆ ಪಾಯಸಕ್ಕೆ ಕೂಡ ಅಕ್ಕಿ ಇಕ್ಕಿದೆ, 1 kg ಅಕ್ಕಿ. ಅದು ಕೂಡ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಕೂಡ ನೆಕ್ಸ್ಟ್ ಟೈಮ್ ಹಾಕ್ತೀನಿ. ಅಕ್ಕಿ ಪಾಯಸ ತುಂಬಾನೇ ಟೇಸ್ಟಿಯಾಗಿರ್ತದೆ. ಮತ್ತೆ ಒಲೆ ಕೂಡ ಅನಿಸುತ್ತೆ, ಚೆನ್ನಾಗಿ ಅಂಟ್ಕೊಳ್ತು. ಮತ್ತೆ ಪಾತ್ರೆ ಮಣ್ಣು ಉಜ್ಜಿಸ್ಬಿಟ್ಟು ಇಕ್ಕಿದೆ. ಬಿರಿಯಾನಿ ಕೂಡ ವಿಡಿಯೋ ಮಾಡಿದ್ದೀನಿ, ಫುಲ್ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಈಗ ದಮ್ ಕೂಡ ಆಗಿತ್ತು. ಸ್ವಲ್ಪ ಮೊಸರು ಹಾಕಿ ದಮ್ ಹಾಕಿದೆ. ಬಾಳೆ ಎಲೆ ಕುಯ್ಕೊಂಬಂದಿದ್ರು, ಬಾಳೆ ಎಲೆ ಹಾಕ್ಬಿಟ್ಟು ಪ್ಲೇಟ್ ಹಾಕೊಳಗಡೆ ಒಂದು ಹಾಕಿದೆ. ಯಾಕಂದರೆ ಕೆಂಡ ಹಾಕ್ತಿರಲ್ವ ಮೇಲೆ ಅಕ್ಕಿ ಸಿದೋಗ್ದಿರ್ತೈತೆ ಅಂತ. ಅವು ಮತ್ತು ಕೆಂಡ ಕೂಡ ಮೇಲೆ ಹಾಕಿದೆ. ಎಲ್ಲನೂ ನೀಟಾಗೈತೆ. ನಮ್ಮ ಹುಡುಗ ಹಾಕ್ತಿದ್ದ, ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ತುಂಬ ಕಷ್ಟ ಆಗುತ್ತಲ್ಲ ಒಲೆಯಲ್ಲಿ ಮಾಡೋದು. ಎಲ್ಲ ಕ್ಲೀನಾಗಿ ಕೆಂಡ ಹಾಕ್ಬಿಟ್ಟು 2 ಕಲ್ಲು ಇಕ್ಬಿಟ್ಟೆ. ದಮ್ ಕ್ಲೀನಾಗಿ ಏರ್ ಆಚೆ ಹೋಗ್ದಿರ ಒಂದು 20 ನಿಮಿಷ ಆಯಿತು. 20 ನಿಮಿಷ ಆದಮೇಲೆ ದಮ್ ಕೂಡ ಬಿಚ್ತಾ ಇದ್ದೀನಿ. ದಮ್ ಎಲ್ಲ ಕ್ಲೀನಾಗಿ ಕಲ್ಲು ಎತ್ಕೊಂಡು ಬಟ್ಟೆ ಬಿಸಿರುತ್ತೆ, ಬಟ್ಟೆಯಲ್ಲೇ ತೆಗ್ತಾ ಇದ್ದೀನಿ. ನೀಟಾಗಿ ಬಂದಿತ್ತು ಅದು ಬಿರಿಯಾನಿ ಕೂಡ. ಕ್ಲೀನಾಗಿ ದಮ್ ಬಿಚ್ಚಿಬಿಟ್ಟು ಎಲ್ಲೆಲ್ಲ ತೆಗ್ದೆ. ನೋಡಿ ಆ ಥರ ನೀಟಾಗಿ ಬಂದಿದೆ ಬಿರಿಯಾನಿ. ಚಿಕನ್ ಬಿರಿಯಾನಿ ಇದು ಮಾಡಿದ್ದು. ಕ್ಲೀನಾಗಿ ತಿಕ್ಸ್ತಾ ಇದ್ದೀನಿ. ಸ್ಮೂತಾಗಿ ಬಂದಿತ್ತು, ಸಖತ್ತಾಗಿ ಬಂದಿತ್ತು ಬಿರಿಯಾನಿ ಮಾತ್ರ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದು ಮಾಡ್ಕೊಂಡೆ. ಈಗ ಸ್ವಲ್ಪ ಪಾಯಸಕ್ಕೆ ಕೂಡ ತುಪ್ಪ ಹಾಕಿದೆ. ತುಪ್ಪ ಹಾಕಿ ಅದು ವಿಡಿಯೋ ಮಾಡಿದೆ. ಎಲ್ಲ ಮುಗೀತು. ಸರಿ ನಾನು ಹೋಗ್ತಾ ಇದ್ದೆ, ಅವರು ಕೂಡ ನೋಡ್ಕೊತಾ ಇದ್ರಲ್ಲಿ. ಸರಿ ನಾವು ಹೊರಟಿದ್ದೆ ಮನೆಗೆ. ಥ್ಯಾಂಕ್ ಯು. ಫಾಲೋ ಮಾಡಿ, ಶೇರ್ ಮಾಡಿ.